ರುದ್ರದೇವರು ತನ್ನನ್ನು ನಂಬಿದ ಭಕ್ತರ ದುಃಖವನ್ನು ಪರಿಹರಿಸುವ ಕೆಲಸವನ್ನು ಮಾಡುತ್ತಾರೆ. ರುದ್ರದೇವರಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸುವ ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾರೆ ಎಂದು ಕಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹೇಳಿದರು. ಕೊಡವೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಪ್ರಸಾದ್ ರಾಜ್ ಕಾಂಚನ್ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರುವ ಮಹಾರುದ್ರಯಾಗದ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿ ಉಡುಪಿ ಪರ್ಯಾಯ ಮಹೋತ್ಸವದ ಮಾದರಿಯಲ್ಲೇ ಕೊಡವೂರಿನಲ್ಲಿ ಈ ಮಹಾರುದ್ರಯಾಗ ನಡೀತಾ ಇರುವುದು ಬಹಳ ಸಂತೋಷದ ವಿಚಾರ. ಇದರ ಮುಖ್ಯ ರೂವಾರಿ ಪ್ರಸಾದ್ ರಾಜ್ ಕಾಂಚನ್ ಎಂದು ಹೇಳಲು ಸಂತೋಷವಾಗುತ್ತದೆ ಎಂದವರು ತಿಳಿಸಿದರು. ಉಡುಪಿಗೆ ಒಂದು ಒಳ್ಳೆಯ ನಾಯಕನ ಅಗತ್ಯವಿದೆ. ನಾನು ಯಾವುದೇ ಪಕ್ಷದವನಲ್ಲ, ಸಾತ್ವಿಕ ಉಪಕಾರಿಯಾಗಿರುವ ವ್ಯಕ್ತಿ ಉಡುಪಿಯ ನಾಯಕನಾಗಿ ಬರಬೇಕು. ಉಡುಪಿ ಜಿಲ್ಲೆ ಒಳ್ಳೆಯ ಅಭಿವೃದ್ಧಿ ಆಗಬೇಕು, ಜನರಿಗೆ ಒಳ್ಳೆಯ ಸೌಕರ್ಯಗಳು ಲಭಿಸಬೇಕು. ಕಾಂಚನ್ ಅವರು ಬಂಗಾರದ ಮನುಷ್ಯ, ಅವರ ಮನಸ್ಸು ಕೂಡ ಬಂಗಾರ. ಅದೇ ರೀತಿಯಲ್ಲಿ ಸಾಮಾಜಿಕ ಧಾರ್ಮಿಕ ಕೆಲಸಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ವಿಶಿಷ್ಟವಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯುವ ಅನುಗ್ರಹವನ್ನು ಶಂಕರನಾರಾಯಣ ದೇವರು ಅವರಿಗೆ ನೀಡಲಿ ಎಂದವರು ಹಾರೈಸಿದರು. ಮಹಾರುದ್ರಯಾಗ ಸಮಿತಿಯ ಕಾರ್ಯಾಧ್ಯಕ್ಷ ಸೇವಾಕರ್ತರಾದ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಧಾರ್ಮಿಕತೆಯ ಜೊತೆ ಸಾಮಾಜಿಕ ಶಿಕ್ಷಣ, ಉದ್ಯೋಗ ಹಾಗೂ ಆರೋಗ್ಯದ ಸಂಕಲ್ಪದೊಂದಿಗೆ ಈ ಮಹಾರುದ್ರಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಕರಾವಳಿ ಜಿಲ್ಲೆ ಮೀನುಗಾರಿಕೆಗೆ ಮೇಲೆ ಅವಲಂಬಿತವಾಗಿದೆ. ಕಳೆದ 10 ವರ್ಷಗಳಿಂದ ಮೀನುಗಾರಿಕೆಗೆ ಕುಂಠಿತವಾಗಿ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಶಿಯ ಪುರೋಹಿತರನ್ನು ಕರೆಯಿಸಿ ಅರಬ್ಬಿ ಸಮುದ್ರಕ್ಕೆ ಗಂಗಾ ಆರತಿ ಮಾಡುವ ದೊಡ್ಡ ಸಂಕಲ್ಪವನ್ನು ಮಾಡಿದ್ದೇವೆ ಎಂದವರು ತಿಳಿಸಿದರು. ಮತ್ಸ್ಯ ಉದ್ಯಮಿ ಆನಂದ ಪಿ ಸುವರ್ಣ, ಕಾಂಗ್ರೆಸ್ ನಾಯಕಿ ವೆರೋನಿಕಾ ಕರ್ನೆಲಿಯೋ, ತೋಟದ ಮನೆ ದಿವಾಕರ್ ಶೆಟ್ಟಿ, ವಿಠಲ ಪೂಜಾರಿ, ಮಾಧವ ಬನ್ನಂಜೆ, ರಾಮಪ್ಪ ಸಾಲ್ಯಾನ್, ಹರೀಶ್ ಶೆಟ್ಟಿ, ಸಂಚಾಲಕ ತಾರಾನಾಥ ಪೂಜಾರಿ, ಸಂತೋಷ್ ನಾಯ್ಕ್, ಕುಶಾಲ್ ಸಾಲ್ಯಾನ್, ಕೃಷ್ಣಪ್ಪ ಗುರಿಕಾರ್, ಗೋಪಾಲ್ ಸಿ ಬಂಗೇರ ಮೊದಲಾದವರು ಉಪಸ್ಥಿತರಿದ್ದರು. ಪೂಜಾ ಕಾರ್ಯಕ್ರಮಗಳಿಗೆ ತೆರಳಬೇಕಾಗಿದೆ ಸಲ್ಲಿಸಿಕೊಳ್ತಾ ಇದ್ದೇನೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾರುದ್ರಯಾಗ ಈ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಪ್ರಸಾದರಾಜ್ ಕಾಂಚನ್ ಅವರ ಸಾರಥ್ಯದಲ್ಲಿ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಪ್ರಸಾದರಾಜ್ ಕಾಂಚನ್ ಅವರನ್ನು ಕಂಡಾಗ ನನಗೆ ಗೊತ್ತಾಗೋದಿಲ್ಲ ಅವರಲ್ಲಿ ಇಷ್ಟೊಂದು ಜವಾಬ್ದಾರಿ ವಹಿಸ್ಕೊಳ್ತಾರ ಅಂತ ಹೇಳಿ. ಯಾಕಂದರೆ ಅತ್ಯಂತ ಸರಳ ಸ್ವಭಾವ. ನಾನು ಅವರು ಕಾಂಗ್ರೆಸ್ನ ಎಲೆಕ್ಷನ್ ಇರುವ ಪ್ರಸಂಗದಲ್ಲಿ ನಮ್ಮ ಹತ್ರ ಬಂದಿದ್ದರು. ಅವರು ಆ ಪ್ರಸಂಗದಲ್ಲಿ ನನಗೆ ಅನಿಸ್ತು, ನನಗೆ ಹೇಗೆ ಇವರು ನಿಂತುಕೊಂಡಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೋಡಲಿಕ್ಕೆ ಹೋದರೆ ಬಹಳ ಸರಳತೆ ಇದೆ, ಭಾಳ ಸಜ್ಜನಿಕೆ ಇದೆ. ಸಾಮಾನ್ಯವಾಗಿ ಸರಳತೆ, ಸಜ್ಜನಿಕೆ ಮತ್ತು ರಾಜಕೀಯ ಹೊಂದುವುದೇ ಇಲ್ಲ ಯಾವಾಗಲೂ ಸೇರಿದೆ. ರಾಜಕೀಯ ಮತ್ತು ಸರಳ ಸಜ್ಜನಿಕೆ ಎಂಬುದು ಪರಸ್ಪರ ಹೊಂದಾಣಿಕೆ ಆಗುವುದೇ ಇಲ್ಲ. ಸರಳ ಸಜ್ಜನಿಕೆ ಇದ್ದರೆ ರಾಜಕೀಯ ಇರುವುದಿಲ್ಲ, ರಾಜಕೀಯ ಇದ್ದರೆ ಸರಳ ಸಜ್ಜನಿಕೆ ಇರುವುದಿಲ್ಲ. ಅದಕ್ಕೆ ಪರಸ್ಪರ ವಿರುದ್ಧ ಇದೆ. ಆದರೆ ನಮ್ಮ ಪ್ರಸಾದರಾಜ್ ಕಾಂಚನ್ ಅವರು ತಾವು ರಾಜಕೀಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಹೇಳಿದರು. ಹೇಗೆ ಸಾಧ್ಯ ಅಂತ ನಮಗೆ ಬಹಳ ಆವಾಗ ಆಶ್ಚರ್ಯವಾಗಿತ್ತು. ಆದರೆ ಅವರ ಆ ವ್ಯಕ್ತಿತ್ವವನ್ನು ನಾವು ಕಂಡಾಗ ನಮಗೆ ಆವಾಗಲೇ ಭಾಳ ಸಂತೋಷವಾಗಿ ಬಿಟ್ಟಿತ್ತು. ಬಹಳ ಸರಳ ವ್ಯಕ್ತಿತ್ವ. ಅಷ್ಟೇ ಅಲ್ಲ, ದೊಡ್ಡ ಮಾಲಕರು. ಆ ಹುಂಡೆಯ ಇದರಲ್ಲೆಲ್ಲ ತುಂಬ ತಾವು ಮಾಲಕರಾಗಿದ್ದಾರೆ. ಎಲ್ಲಿಯೂ ತಾವು ತೋರಿಸಿಕೊಳ್ಳುವುದಿಲ್ಲ. ಅತ್ಯಂತ ಸರಳವಾಗಿ ತಾವು ಇರತಕ್ಕಂತಹ ಪ್ರಸಾದರ ಕಾಂಚನ್ ಅವರು ಅವರ ಈ ಒಂದು ಕೆಲಸವನ್ನು ಕಂಡಾಗ, ಈ ಒಂದು ಕಾರ್ಯಕ್ರಮವನ್ನು ಕಂಡಾಗ ನಮಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷವಾಗಿರುತ್ತದೆ. ಯಾಕಂತ ಹೇಳಿದರೆ ನಾವು ಉಡುಪಿಯ ಪರ್ಯಾಯದ ಕಲ್ಪನೆ ನಾವು ಮಾಡ್ಕೊಳ್ತಾ ಇರ್ತೇವೆ ಯಾವಾಗಲೂ ಸಹ. ಅಷ್ಟು ಒಂದು ಉತ್ತಮವಾದಂತಹ ಪರ್ಯಾಯದ ನಂತರದಲ್ಲಿ ಅಂಥ ಉತ್ತಮವಾದ ಕಾರ್ಯಕ್ರಮ ನಾವು ಕಂಡಿರಲಿಲ್ಲ. ಆದರೆ ಅದೇ ತರಹದ ಒಂದು ಕಾರ್ಯಕ್ರಮ ಇವತ್ತು ಕೊಡವೂರಿನಲ್ಲಿ ನಡೀತಾ ಇರುವುದು ಬಹಳ ಒಂದು ಸಂತೋಷದ ಸಂಗತಿ. ಇದರ ಮುಖ್ಯ ರೂವಾರಿ ನಮ್ಮ ಪ್ರಸಾದರಾಜ್ ಕಾಂಚನ್ ಅಂತ ನಾವು ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅವರು ಕಾಂಚನರು, ಕಾಂಚನ ಅಂದರೆ ಬಂಗಾರ ಅಂತ ಅರ್ಥ, ಸುವರ್ಣ ಅಂತ ಅರ್ಥ. ಕಾಂಚನರ ಪ್ರಸಾದರಾಜ್ ಕಾಂಚನ್ ಅವರ ಮನಸ್ಸು ಸಹಿತ ಅತ್ಯಂತ ಬಂಗಾರದ ಮನಸ್ಸು ಅವರು ಬಂಗಾರದ ಮನುಷ್ಯ, ಬಂಗಾರದ ಮನಸ್ಸು. ಆದ್ದರಿಂದ
ಅದೇ ತರಹವಾದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕವಾದ ಕೆಲಸ, ಧಾರ್ಮಿಕವಾದ ಕೆಲಸ ಎಲ್ಲರೂ ತಾವು ತೊಡಗಿಸಿಕೊಂಡು ವಿಶಿಷ್ಟವಾದ ರೀತಿಯಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಅವರು ಕಾಂಚನರು, ಅವರಿಗೆ ವಿಶೇಷವಾಗಿ ಭಗವಂತನ ಪ್ರಸಾದ ಆಗಲಿ ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ. ಪ್ರಸಾದರಾಜ್ ಕಾಂಚನ್ ಅವರು ಕಾಂಚನರು ಒಳ್ಳೆಯ ಬಂಗಾರದ ಮನುಷ್ಯ, ಬಂಗಾರದ ಮನಸ್ಸು ಅವರದ್ದು. ಅವರಿಗೆ ದೇವರ ಅನುಗ್ರಹ ವಿಶೇಷವಾಗಿ ಆಗಲಿ, ದೇವರ ಪ್ರಸಾದವಾಗಲಿ, ಅವರು ಒಳ್ಳೆಯ ಸ್ಥಾನವನ್ನು ಪಡೆಯುವಂಥ ಅನುಗ್ರಹವನ್ನು ಆ ದೇವರು ಅವರಿಗೆ ಮಾಡಲಿ ಅನ್ನೋ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಉಡುಪಿಗೆ ಒಂದು ಒಳ್ಳೆಯ ನಾಯಕರು ನಮಗೆ ಬೇಕಾಗಿದೆ ಇವತ್ತು ಸಹಿತ. ಯಾವಾಗಲೂ ಹೇಳ್ತಾ ಇರ್ತೇವೆ, ಉಡುಪಿಗೆ ಒಳ್ಳೆಯ ನಾಯಕರು ಬೇಕು. ಯಾವ ಪಕ್ಷದವರು ನಾನು ಅಲ್ಲ, ನಮ್ಮ ಜೆ.ಡಿ. ಪಕ್ಷವೂ ಅಲ್ಲ, ಕಾಂಗ್ರೆಸ್ ಪಕ್ಷವೂ ಅಲ್ಲ. ನಮಗೆಲ್ಲರೂ ಯಾರು ಸಾತ್ವಿಕರು, ಯಾರು ಒಳ್ಳೆಯವರು, ಯಾರು ಜನರಿಗೆ ಉಪಕಾರಿಯಾಗಿದ್ದಾರೆ ಅಂಥವ್ರು ಬರಬೇಕು ಎಂಬುದು ನಮಗೆ ಮೂಲ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಸಾತ್ವಿಕ ವ್ಯಕ್ತಿಗಳು ಉಡುಪಿಯಲ್ಲಿ ಬರಬೇಕು. ಒಳ್ಳೆಯ ಉಡುಪಿ ಅಭಿವೃದ್ಧಿ ಆಗಬೇಕು, ಜನರಿಗೆ ಒಳ್ಳೆಯ ಸೌಕರ್ಯ ಸಿಗಬೇಕು. ಆ ನಿಟ್ಟಿನಲ್ಲಿ ಕಾಂಚನರಂತಹ ವ್ಯಕ್ತಿಗಳು ಮುಂದೆ ಬರ್ತಾ ಇರಲಿ ಅಂತ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ರೂಪದಲ್ಲಿ 6 ದಿವಸದ ಕಾರ್ಯಕ್ರಮವನ್ನು ಹಾಕಿ ಧಾರ್ಮಿಕ ಭಾವನೆಯ ಜೊತೆಗೆ ಸಾಮಾಜಿಕ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ನಮ್ಮ ಜಿಲ್ಲೆ ಮುಂದೆ ಹೋಗಬೇಕು ಅಂತ ಇವತ್ತೇ ನಾವು ಒಂದು ದೊಡ್ಡ ಆರೋಗ್ಯ ಶಿಬಿರವನ್ನು ಕೂಡ ಇಲ್ಲಿ ಆಯೋಜಿಸಿದ್ದೇವೆ. ಇದಕ್ಕೆ ಸಹಕಾರಿಯಾಗಿದ್ದ ನಮ್ಮ ಆದರ್ಶ ಆಸ್ಪತ್ರೆ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಆಮೇಲೆ ನಮ್ಮ ಪ್ರಸಾದ್ ನೇತ್ರಾಲಯ, ಆಮೇಲೆ ನಮ್ಮದೇ ಸಮಿತಿ ಸದಸ್ಯರಾದ ಶ್ರೀ ಡಾಕ್ಟರ್ ವಿಜೇಂದ್ರ ಅವರು ನಡೆಸುವ ಡೆಂಟಲ್ ಕೇರ್ ಸಿಸ್ಟಮ್ ಕೂಡ ಸಹಕಾರಿ ಸಾಧಾರಣ 1,000 ಜನಕ್ಕೆ ಆರೋಗ್ಯದ ದೃಷ್ಟಿಯಲ್ಲಿ ಕಾಪಾಡುವಂಥ ಒಂದು ದೊಡ್ಡ ಕೆಲಸ ನಮ್ಮ ಇವತ್ತು ದೇವಸ್ಥಾನದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗಿದೆ. ಇದೇ ಬರುವ 18ನೇ ತಾರೀಕಂದು ನಾವು ಇಲ್ಲಿ ದೊಡ್ಡ ನಮ್ಮ ಇವತ್ತು ಜಿಲ್ಲೆ ಏನಿದೆ ಅಂದರೆ, ನಮ್ಮ ಜಿಲ್ಲೆ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಮುಂದೆ ಬಂದ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಸಾಕಷ್ಟು ಇದೆ, ಜನರಿಗೆ ಕೆಲಸ ಇದೆ. ಅದು ನಮಗೊಂದು ಶಾಪ ಕೊಟ್ಟಾಗೆ ಅದನ್ನೆಲ್ಲ ನಾವು ದೂರ ಮಾಡಬೇಕು ಅಂತ ದೇವಸ್ಥಾನದಲ್ಲೇ ಒಂದು ದೊಡ್ಡ ಉದ್ಯೋಗ ಮೇಳವನ್ನು ಸೃಷ್ಟಿಸಿ ನಮ್ಮ ದೇಶದ 75 ಪ್ರತಿಷ್ಠಿತ ಕಂಪನಿಗಳನ್ನು ಇಲ್ಲಿ ತರಿಸಿ ಸಾಧಾರಣ 7,500 ಜನರಿಗೆ ಉದ್ಯೋಗ ಕೊಡುವಂಥ ಒಂದು ದೊಡ್ಡ ಕೆಲಸ ನಾವು ಇವತ್ತು ದೇವಸ್ಥಾನದಲ್ಲಿ 18ನೇ ತಾರೀಕಿಗೆ ಮಾಡಿದ್ದೇವೆ. ಅದಕ್ಕೆ ಈಗಾಗಲೇ ಸುಸಜ್ಜಿತವಾದ ಒಂದು ಹೋಮ್ವರ್ಕ್ ಏನಿದೆ ಅದು ನಡೆದಿದೆ. ಕಂಪನಿಗಳು ಬರಲಿಕ್ಕೆ ತಯಾರಾಗಿದ್ದಾರೆ. 4,000ದಷ್ಟು ವೇಕೆನ್ಸಿಗಳು ಉದ್ಯೋಗ ಬೇಕು ಅಂತ ಹೇಳುವಂಥ ಯುವಕರಿಗೂ ಕೂಡ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಆಗಿದೆ. ಅಂದರೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ಕಾರ್ಯಕ್ರಮ ಶಂಕರನಾರಾಯಣ ದೇವಸ್ಥಾನದಲ್ಲಿ ಇವತ್ತು ನಡೀತಾ ಇದೆ ಅಂತ ನನಗೆ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಈಗಾಗಲೇ ಇಲ್ಲಿ ನಮ್ಮ ಅತಿಥಿಗಳು ಹೇಳಿದಾಗೆ ನಮ್ಮ ಮೀನುಗಾರಿಕೆ ಇದ್ದರೆ ನಮ್ಮ ಜಿಲ್ಲೆಯ ಎಲ್ಲ ವ್ಯವಹಾರಗಳು ಮುಂದೆ ಹೋಗ್ತದೆ. ಬೇರೆಲ್ಲ ಕೃಷಿ ಇದ್ರೆ ಮುಂದೆ ಹೋಗ್ತದೆ. ಆದರೆ ನಮ್ಮ ಮತ್ತು ಕರಾವಳಿ ಜಿಲ್ಲೆಯಲ್ಲಿ ಮೀನುಗಾರಿಕೆ ಆದ್ಯತೆ ಜಾಸ್ತಿ. ಮೀನುಗಾರಿಕೆ ಯಾವಾಗ ಒಳ್ಳೆಯ ರೀತಿಯಲ್ಲಿ ಆಗ್ತದ ಆಗ ನಮ್ಮ ವ್ಯವಹಾರ ದೃಷ್ಟಿಯಲ್ಲಿ ಆರ್ಥಿಕತೆ ಸಾಕಷ್ಟು ಮುಂದೆ ಹೋಗುವುದು ಸ್ವಾಭಾವಿಕ. ಕಳೆದ 10 ವರ್ಷದಿಂದ ಮೀನುಗಾರಿಕೆ ಒಂದು ದೊಡ್ಡ ಕುಂಠಿತ ರೀತಿಯಲ್ಲಿ ಒಂದು ನಡೆದಿರುವುದು ನಮಗೆಲ್ಲ ಗೊತ್ತಿದೆ. ಕಾಶಿಯ ಪುರೋಹಿತರನ್ನು ತರಿಸಿ ನಮ್ಮ ಅರಬ್ಬಿ ಸಮುದ್ರಕ್ಕೆ ಒಂದು ಗಂಗಾರತಿ ಮಾಡುವಂಥ ದೊಡ್ಡ ಕೆಲಸವನ್ನು ನಾವು ನಾಳೆ ಇಟ್ಕೊಂಡಿದ್ದೇವೆ. ಸೊ ಆ ಒಂದು ದೊಡ್ಡ ಶಿವನ ಆಶೀರ್ವಾದದಿಂದ ನಮ್ಮ ಮೀನುಗಾರಿಕೆ ವೃತ್ತಿ ಕೂಡ ನಮ್ಮ ಒಂದು ಇಂಪ್ರೂವ್ಮೆಂಟ್ ಆಗುವಂಥ ಒಂದು ಸನ್ನಿವೇಶವನ್ನು ನಮ್ಮ ಶಂಕರನಾರಾಯಣ ದೇವರು ಜನರಿಗೆ ಕಲ್ಪಿಸಿಕೊಡ್ಬೇಕು ಅಂತ ನಮ್ಮ ಆಶೆ.